ಏಯ್, ಅಂಬಿ ಬದುಕಿದ್ದಾಳೆ ಅಂತ ಹೇಳಿದ್ರೆ ನಾವು ನಂಬೇಕಾ? ನಾಟಕ ತಾನೇ ಇದೆಲ್ಲ? ಸರ್, ನಾಟಕ ಅಲ್ಲ ಸರ್, ಅವಳೇ ಫೋನ್ ಮಾಡಿದ್ದು. ಯಾಕಂದ್ರೆ ನಂಬರ್ ನೋಡಿ. ಮಿಸ್ಟರ್ ಪ್ರತಾಪ್, ತಗೊಳ್ಳಿ, ಈ ನಂಬರ್ ನೋಟ್ ಡೌನ್ ಮಾಡ್ಕೊಳ್ಳಿ. ತಗೊಳ್ಳೋ. ನೀವೇ ಅವಳನ್ನ ಹುಡುಕ್ತಿದ್ದೀನಿ ಅಂತ ಹೇಳಿದ್ರಲ್ಲ ಸರ್, ಈಗ ಅವಳೇ ಬರ್ತಿದ್ದಾಳೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಅಮರಣ್ಣ, ಅಂಬಿ, ಹೇಗಿದ್ಯಾ? ನೀನೇ ಇಷ್ಟು ಎಮೋಷನಲ್ ಆಗ್ಬಿಟ್ರೆ ಹೆಂಗೆ? ಬಂದಿದ್ದೀನಲ್ಲ ಇವಾಗ. ನೀನ್ ಸತ್ತೋಗಿದೀಯ ಅಂತ ಹೇಳಿದ್ರಲ್ಲ, ನೀನ್ ಹೇಗ್ ಬಂದೆ ಇಲ್ಲಿಗೆ? ನಮಸ್ತೆ ಸರ್. ಏನ್ ಸರ್ ನೀವು ಸ್ವಲ್ಪ ದಿನ ಕಾಣಿಸ್ತಿಲ್ಲ ಅಂದ್ರೆ ಹೊಗೆನೇ ಹಾಕಿಸ್ಬಿಡ್ತೀರಾ. ಈ ಪ್ರಪಂಚದಲ್ಲಿ ನ್ಯಾಯವಾಗಿ ದುಡ್ಕೊಂಡ್ ಬದುಕೋರ್ಗೆ ಬೆಲೆನೇ ಇಲ್ಲ. ಅದಿರ್ಲಿ, ನನ್ ಯಾಕೆ ಹುಡುಕ್ತಿದ್ರಿ? ನಿನ್ ಮೇಲೆ ಸುಮಾರು ಪೆಂಡಿಂಗ್ ಕೇಸಸ್ ಇದಾವೆ. ಕಳ್ತನದ ಕೇಸುಗಳೇ ಜಾಸ್ತಿ. ಕಳ್ತನದ ಕೇಸ? ಸರ್, 6 ತಿಂಗಳಿಂದ ನಾನು ಊರಲ್ಲೇ ಇರ್ಲಿಲ್ಲ. ನಾನ್ ಯಾರ ಮನೆ ಕಳ್ತನ ಮಾಡ್ಲಿ? ನೀನು ಈ ಊರಲ್ಲಿರ್ಲಿಲ್ಲ, ಬೇರೆ ಸ್ಥಳದಲ್ಲಿದ್ದೆ ಅಂತ ಹೇಳಕ್ಕೆ ಸಾಕ್ಷಿಗಳಿದೆಯಾ? ಅಯ್ಯೋ ಸರ್, ಬೆಜ್ಜನ್ ಪ್ರೂಫ್ ಇದೆ. ಅದನ್ನ ಹಿಂಗ್ ಕೊಡ್ತೀನಿ. ಸುಮ್ನೆ ಯಾರ್ಯಾರೋ ಕದ್ದಿರೋ ಕೇಸ್ನೆಲ್ಲ ನನ್ ಮೇಲೆ ಹಾಕ್ಬೇಡಿ. ಇವಾಗೇನು ನಾನು ಬಂದಿದ್ದೀನಿ ಅಂತ ಪ್ರೂವ್ ಆಯ್ತಲ್ಲ, ನೀವೇ ನೋಡಿ. ಒಂದ್ ನಿಮಿಷ ತಗೊಳ್ಳಿ, ಈ ಆಂಟಿಸಿಪೇಟ್ ಬೇಲ್. ಮತ್ತೆ ಈ ತರ ಕಿರಿಕೆಲ್ಲ ನನ್ನ ಹತ್ರ ಮಾಡಕ್ ಬರ್ಬೇಡಿ, ಇಟ್ಕೊಳ್ಳಿ. ಮಿಸ್ಟರ್ ರಿಷಿ, ನಿಮ್ಮ ವೈಫ್ನ ಒಂದು ಸರ್ತಿ ಕರೆದು ಬಿಡಿ, ಇಬ್ಬರು ನೋಡ್ದಂಗ. ಓ ಕಮ್ಲಿ, ನಾನು ನೋಡಿ ತುಂಬಾ ದಿನ ಆಗೋಯ್ತು, ನೋಡ್ಬೇಕಂತಿದ್ದೀನಿ. ಕರೀರಿ ಸರ್. ಇಬ್ಬರನ್ನು ಒಂದ್ಸರ್ತಿ ಒಟ್ಟಿಗೆ ನೋಡೋಣ, ಕರೀರಿ. ಬೇಡ ಮೇಷ್ಟ್ರೆ, ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ. ಸಖತ್ತಾಗಿರುತ್ತಲ್ವಾ? ಏ ಕಮ್ಲಿ, ಬಾಗ್ಲು ತೆಗಿ. ನನಗ್ ನಿನ್ ಮುಖ ನೋಡಕ್ಕೂ ಇಷ್ಟ ಇಲ್ಲ, ಹೊಂಟೋಗು. ಕಮ್ಮಿ ಹೋಗಿ ಮೊದಲೇ ಅಂಬಿ ಅಂದರೆ ಕೋಪ ಏನಾಗುತ್ತೆ ಸರ್? ಒಂದು ನಿಮಿಷ ಆಗಿ ಹೊರಗಡೆ ಕರೀತಿದ್ದಾರೆ, ಬನ್ನಿ ಹೋಗೋಣ. ನಾನ್ ಬರಲ್ಲ ಸರ್.
ಅಂಬಿ ಅವ್ಳ ಮುಖ ನೋಡಕ್ಕೂ ನಂಗೆ ಇಷ್ಟ ಇಲ್ಲ ಅಂತ ಗೊತ್ತಿಲ್ವಾ ನಿಮ್ಗೆ? ಅಂಬಿ ಹೊರಟೋಗು, ನನಗೆ ಮುಖನ ತೋರಿಸ್ಬೇಡ, ಹೋಗು ಇಲ್ಲಿಂದ. ನೋಡಿದ್ರ ಸರ್ ಎಂತ ಅವಮಾನ ಮಾಡಿದ್ರು ಅಂತ. ಅವಳಿಗೆ ನಾನು ಅಂದ್ರೆ ಆಗಲ್ಲ. ಇಂಥ ಮನೇಲಿ ಇರೋದಕ್ಕೆ ನನಗೂ ಇಷ್ಟ ಇಲ್ಲ. ಲೇ ಅಮರಣ್ಣ, ನೀನೇನ್ ನೋಡ್ತಿದ್ಯಾ? ನಡಿ ಹೋಗೋಣ ಬಾ. ಒಂದು ನಿಮಿಷ, ಇದಕ್ಕೊಂದು ಸೈನ್ ಹಾಕೋಗಿ. ಹೆಬ್ಬೆಟ್ಟು ಸರ್, ಒತ್ಲಾ? ಬೇಡವಾ? ಸರಿ ಬಿಡಿ. ಏಯ್, ನೀನೇನ್ ಹಿಂಗ್ ನಿಂತಿದ್ಯಾ? ಒಳ್ಳೆ ಅತ್ತೆ ಮನೆ ತರ. ನಡಿ ಹೋಗೋಣ. ಏನಂದ? ನಿಮ್ಮ ಅತ್ತೆ ಮನೆನಾ ಅಂದೆ. ಹೌದಮ್ಮ, ಇದು ಅವ್ರ ಅತ್ತೆ ಮನೆನೇ. ಏನೋ? ಅಮರ್ ನನ್ನ ಮಗಳನ್ನ ಮದುವೆ ಮಾಡ್ಕೊಂಡಿದ್ದಾನೆ. ಹೌದಾ? ಇಷ್ಟೆಲ್ಲ ಆಗಿದ್ಯಾ? ಪರವಾಗಿಲ್ಲ ಕಣೋ. ಸೈಟ್ ಟ್ರ್ಯಾಕ್ ಎಲ್ಲ ಓಪನ್ ಮಾಡಿದ್ಯಾ? ನಿಜನಮ್ಮ, ಇವನು ನನ್ನ ಮಗಳನ್ನ ಮದುವೆ ಆಗಿದ್ದಾನೆ. ಆದ್ರೆ ನೀನ್ ಸತ್ತೋಗಿದ್ಯಾ, ನಿನ್ ಸಾವಿಗೆ ನಾವೆಲ್ಲ ಕಾರಣ ಅಂತ ದ್ವೇಷ ತೀರಿಸ್ಕೊಳ್ಳೋದಕ್ಕೋಸ್ಕರ ನನ್ನ ಮಗಳನ್ನ ಮದುವೆ ಆಗಿದ್ದಾನೆ. ಆದ್ರೆ ಈಗ ನನ್ನ ಮಗಳ ಜೊತೆ ಇವನು ಬದುಕ್ತಾ ಇಲ್ಲ. ನಿಜನಾ? ಇದು ನಮ್ಮ ಅಮರಣ್ಣ ಅಂದ್ರೆ. ಅಂಬಿ, ಅದು ಇರ್ಲಿ ಇರ್ಲಿ ಇರ್ಲಿ, ಇದೇ ಉದ್ದೇಶಕ್ಕೆ ನೀನಿಗೆಲ್ಲ ಮಾಡಿದ್ಯಾ ಅಂದ್ರೆ ನಂದಂತೂ ಫುಲ್ ಖುಷಿ. ನಡಿ ಹೋಗೋಣ. ಇದೇ ಖುಷಿಗೆ ಇನ್ನ ಇಡ್ಬೇಕಾ ಕಣ. ಬಾ. ಸರಿ, ನೀವ್ ಹೊರಡು. ನಂಗೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡ್ಬರ್ತೀನಿ. ಏಯ್, ನಡಿ ಜೊತೆಲೆ. ನಂಗೆ ಕೆಲಸ ಇದೆ ಅಂತ ಹೇಳ್ದೆ ತಾನೆ? ನೀವ್ ಹೊರಡು. ಸರಿ ನಡಿ, ನಾನು ನಿನ್ ಜೊತೆ ಬರ್ತೀನಿ. ಬೇಡ ಶಿವ, ನೀ ಹೊರಡು. ಸರಿ, ಬೇಗ ಬಾ. ಮಿಸ್ಟರ್ ರಿಷಿ, ಕಮಲಿ ಅವ್ರನ್ನ ಕೆಳಗಡೆ ಕರ್ಕೊಂಬನ್ನಿ ಒಂದ್ಸಲಿ. ನೋಡಿದ್ರಲ್ಲ ಸರ್, ಈಗಲಾದ್ರೂ ನಿಮ್ಗೆ ಕ್ಲಾರಿಟಿ ಸಿಗ್ತಾ? ಅಂಬಿನೇ ಬೇರೆ, ಕಮಲಿ ಅವರೇ ಬೇರೆ. ಅಲ್ಲ ರಮೇಶ್, ಅಂಬಿ ಸತ್ತೋಗಿದ್ಲಲ್ವಾ, ಅವಳು ಹೇಗೆ ಬರೋದಕ್ಕೆ ಸಾಧ್ಯ ಇಲ್ಲಿಗೆ? ನನಗೂ ಅದೇ ಅರ್ಥ ಆಗ್ತಿಲ್ಲ. ಬಂದಿದ್ದು ಅಂಬಿನೇನಾ ಅಥವಾ ಅವಳ ಆತ್ಮನ? ಏನೋ ಒಂದು ಇದು ರಚ್ಚು. ಸದ್ಯ ಕಮಲಿ ತಲೆ ಮೇಲೆ ಬಂದಿದ್ದ ಸಮಸ್ಯೆ ಪರಿಹಾರ ಆಯ್ತಲ್ಲ, ಎಷ್ಟೋ ನೆಮ್ಮದಿ. ಕಮಲಿ ಅವರೇ, ನಮ್ಗೀಗಿರೋ ದಾರಿ ಒಂದೇ. ನಮ್ಮನ್ನೆಲ್ಲ ಬಿಟ್ಟು ಹೋಗಿರೋ ಅಂಬಿ ಮತ್ತೆ ವಾಪಸ್ ಬರಬೇಕು. ಸರ್, ಏನ್ ಹೇಳ್ತಿದ್ದೀರಾ? ಹೌದು ಕಮಲಿ ಅವರೇ,
ನೀವೀಗ ಅಂಬಿ ಗೆಟಪ್ ಹಾಕಿ ಪೊಲೀಸ್ ಅವ್ರಿಗೆ ಅಂಬಿ ಬದುಕಿದಾಳೆ ಅಂತ ನೀವು ನಂಬಿಸ್ಬೇಕು. ಆಗ ಮಾತ್ರನೇ ನಾವು ಇದರಿಂದ ಪಾರಾಗೋದಕ್ಕೆ ಸಾಧ್ಯ. ಸರ್ ನೀವ್ ಏನ್ ಹೇಳ್ತಿದ್ದೀರಾ? ಎಸ್ ಕಮ್ಲಿ ಅವರೇ, ನೀವೀಗ ಕಮ್ಲಿ, ನೀವೇ ಈಗ ಅಂಬಿ. ಸರ್ ಅದೆಂಗ್ ಸಾಧ್ಯ ಸರ್? ಖಂಡಿತ ಸಾಧ್ಯ ಆಗುತ್ತೆ ಕಮ್ಲಿ ಅವರೇ. ಅದಕ್ಕೆ ನೀವು ಮನ್ಸು ಮಾಡ್ಬೇಕಷ್ಟೆ. ಸರ್ ಒಂದೇ ಟೈಮ್ನಾಗೆ ನನ್ನ ಅಂಬಿನೂ ಆಗಿ ಕಮ್ಲಿನೂ ಆಗೋದು ಹೆಂಗೆ ಸರ್? ನಾನು ಪ್ಲಾನ್ ಮಾಡಿದ್ದೀನಿ ನೋಡಿ. ನೀವು ಅಮರ್ಗೆ ಕಾಲ್ ಮಾಡ್ತೀರಾ, ನಾನೇ ಅಂಬಿ, ನಾನು ಇನ್ನೂ ಬದುಕಿದ್ದೀನಿ ಅಂತ ಹೇಳ್ತೀರಾ. ಆಗ ಅಮರು ಕಮ್ಲಿ ಅವರು ಅರೆಸ್ಟ್ ಆಗ್ತಾ ಇರೋ ವಿಚಾರನ ನಿಮ್ಮ ಹತ್ರ ಹೇಳ್ಕೊತಾನೆ. ಆಗ ಎಕ್ಸಾಕ್ಟ್ ಆಗಿ ಇನ್ಸ್ಪೆಕ್ಟರ್ ಅರೆಸ್ಟ್ ಮಾಡೋ ಟೈಮ್ಗೆ ಅಮರ್ ಮನೆ ಒಳಗಡೆ ಎಂಟ್ರಿ ಆಗ್ತಾನೆ, ಅಂಬಿ ಬದುಕಿದಾಳೆ ಅಂತ ಹೇಳ್ತಾನೆ. ನೀವು ಕೋಪ ಮಾಡಿಕೊಂಡು ಮೇಲಿರೋ ರೂಮ್ಗೆ ಹೋಗ್ತೀರಾ, ಅಂಬಿ ಗೆಟಪ್ ಹಾಕೋತೀರಾ, ಬಾಲ್ಕನಿಯಿಂದ ಏಣಿ ಇಳ್ಕೊಂಡು ಕೆಳಗಡೆ ಹೋಗಿ ವಾಪಸ್ಸು ಅಂಬಿಯಾಗಿ ಮನೆಗೆ ಎಂಟ್ರಿ ಕೊಡ್ತೀರಾ. ಸರ್ ಅದೆಲ್ಲ ಸರಿ, ಅದೇ DCP ಅವರು ನನ್ನ ಮತ್ತೆ ಅಂಬಿನ ಒಟ್ಟಿಗೆ ನೋಡ್ಬೇಕು ಅಂದ್ರೆ ಏನ್ ಮಾಡೋದು ಸರ್? ಹೇಳ್ತಾರೆ, ಖಂಡಿತ ಹೇಳ್ತಾರೆ. ಆಗ ನಾವು ಅದನ್ನ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ನೋಡಿ, ಅಂಬಿ ಆಗಿರೋ ನೀವು ಕಮ್ಲಿ ಅವ್ರನ್ನ ಕರ್ಕೊಂಬರ್ತೀನಿ ಅಂತ ಮೇಲಕ್ಕೆ ಹೋಗ್ತೀರಾ. ಆಗ ನಿಮ್ಮ ವಾಯ್ಸಲ್ಲಿ ಅಂಬಿಗೆ ಬೈಯೋ ಥರ ನಾನು ಮೊದಲೇ ರೆಕಾರ್ಡ್ ಮಾಡಿಟ್ಟಿರ್ತೀನಿ. ಡೋರ್ ಹತ್ರ ಹೋದಾಗ ನೀವೇ ಅಂಬಿ ಮತ್ತೆ ಕಮ್ಲಿ ಹಾಗೆ ಮಾತಾಡಿ ಬ್ಯಾಲೆನ್ಸ್ ಮಾಡಿ. ಅದಾದ್ಮೇಲೆ ಕಮ್ಲಿ ಅವ್ರಿಗೆ ಸಮಾಧಾನ ಮಾಡೋ ನೆಪದಲ್ಲಿ ನಾನು ಮೇಲ್ ಬರ್ತೀನಿ. ನಿಮ್ಮ ವಾಯ್ಸ್ ರೆಕಾರ್ಡ್ ಆಗಿರೋದನ್ನ ಪ್ಲೇ ಮಾಡ್ತೀನಿ. ಆಗ ಅಂಬಿ ಗೆಟಪ್ಪಲ್ಲಿರೋ ನೀವು ಕೋಪ ಮಾಡ್ಕೊಂಡು ಕೆಳಗಡೆ ಹೋಗ್ಬಿಡಿ. ಏ ಕಮ್ಲಿ, ಬಾಗ್ಲು ತೆಗಿ. ನನಗ್ ನಿನ್ ಮುಖ ನೋಡಕ್ಕೂ ಇಷ್ಟ ಇಲ್ಲ, ಹೊಂಟೋಗು. ಕಮ್ಲಿ ಅವರೇ, ಇನ್ನೇನ್ ಮಾಡ್ತೀರಾ? ಹೊರಗಡೆ ನಿಮ್ಮನ್ನ ಕರೀತಿದ್ದಾರೆ, ಬನ್ನಿ. ನಾನ್ ಬರಲ್ಲ ಸರ್. ಕಮ್ಲಿ ಅವರೇ, ಅಂಬಿ. ಸರ್ ನನ್ಗೆ ಅವಳ ಮುಖ ನೋಡಕ್ಕೂ ಇಷ್ಟ ಇಲ್ಲ, ಕಳ್ಸಿ ಸರ್ ಅವಳನ್ನ. ಏಯ್, ನಾನಿವತ್ ನಿನ್ನ ನೋಡ್ಬಿಟ್ಟೆ ಹೋಗೋದು, ಬಾರೆ ಆಚೆ. ಇದೇನಿದು? ಯಾವ ಚಾನಲ್ ಅಲ್ಲೂ ಕಂಪ್ನಿನ ಅರೆಸ್ಟ್ ಮಾಡಿರೋ ವಿಷಯ ಬರ್ತಾನೆ ಇಲ್ವಲ್ಲ? ಒಂದು ಅರ್ಥ ಆಗ್ತಿಲ್ಲ. DCP ಅಂಕಲ್ಗೆ ಒಂದು ಕಾಲ್ ಮಾಡ್ಲಾ? ಹೇಳಮ್ಮ ಅನಿಕಾ. ಹಲೋ ಅಂಕಲ್. ಅಂಕಲ್ ಎಲ್ಲಿದ್ದೀರಾ? ನಾನು ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ ನೀವು ಗುಡ್ ನ್ಯೂಸ್ ಕೊಡ್ತೀರಾ ಅಂತ. ಒಂದು ಫೋನೇ ಇಲ್ವಲ್ಲ. ಕೆಲಸ ಮುಗೀತಾ ಅಂಕಲ್? ಅನಿಕಾ, ನೀನೇನೋ ಸ್ವೀಟ್ ನ್ಯೂಸ್ ಕೇಳಬೇಕು ಅಂತ ಕಾಯ್ತಿದ್ಯಾ, ಆದರೆ ಇಲ್ಲಿರೋದು ಶುಗರ್ಲೆಸ್ ನ್ಯೂಸು. ವಾಟ್? ಏನಾಯ್ತು? ಇನ್ನೇನಮ್ಮ, ಅಂಬಿ ಸತ್ತೋಗಿದ್ದಾಳೆ ಅಂತ ನೀವು ಹೇಳಿದ್ರಿ. ಅಲ್ಲಿ ಹೋಗಿ ನೋಡಿದ್ರೆ ಅವಳು ಬದುಕಿದ್ದಾಳೆ. ವಾಟ್? ಅಂಬಿ ಬದುಕಿದಳ? ಅದು ಹೇಗೆ ಸಾಧ್ಯ? ಹೌದು, ಅವಳೇ ಬಂದ್ಲು ಅಲ್ಲಿ. ಅದು ಅವಳೇನಾ? ಇಸ್ ಇಟ್ ಕನ್ಫರ್ಮ್ಡ್? ಎಸ್, ಅವಳೇ. ಜೊತೆಗೆ ಆಂಟಿಸಿಪೇಟರಿ ಬೇಲ್ ತಂದ್ಕೊಟ್ಲು. ನಾನೇ ನೋಡಿದೆ. ಅವಳು ಫೋನ್ ನಂಬರ್ ಕೊಟ್ಟಿದ್ದಾಳೆ. ಅವಳು ಅದೆಂಥದೋ ಅಂಬಿ ಬಜಾರಲ್ಲಿ ಇರ್ತಾಳಂತೆ, ಬೇಕಾದ್ರೆ ಬಂದು ವೆರಿಫೈ ಮಾಡಿ ಅಂತ ಹೇಳಿದ್ಲು. ವಾಟ್? ನನಗೆ ನಂಬಕ್ಕೆ ಆಗ್ತಿಲ್ಲ ಅಂಕಲ್. ಅವಳು ಹೇಗೆ ಬದುಕಿರೋಕ್ಕೆ ಸಾಧ್ಯ? ಅಂಕಲ್, ಅವಳ ನಂಬರ್ ನನಗೆ ಹೇಳ್ತೀರಾ ಪ್ಲೀಸ್? ಮೆಸೇಜ್ ಮಾಡ್ತೀನಮ್ಮ. ಓಕೆ ಅಂಕಲ್. ವಾಟ್? ಇದು ಹೇಗೆ ಸಾಧ್ಯ?
ಸತ್ತಿರೋಳು ಅದೇ ಹೇಗ್ ಬದುಕೋಕ್ ಸಾಧ್ಯ? ಅವಳೇನಾದ್ರೂ ದೆವ್ವ ಆಗಿ ಬಂದು ನನ್ನನ್ನು ಕಾಡ್ತಿದ್ದಾಳ? ನನಗೊಂದು ಅರ್ಥ ಆಗ್ತಿಲ್ಲ. ಓ ಮೈ ಗಾಡ್. ಅಂಬ, ಅಂತೂ ಎಲ್ಲ ನಾವು ಅನ್ಕೊಂಡಂಗೆ ಆಯ್ತು ಅಲ್ವಾ ಸರ್? ಏನ್ ಪ್ಲಾನ್ ಸರ್ ನಿಮ್ದು? ಪೊಲೀಸರು ನಾವ್ ಹೇಳಿದ್ನೆಲ್ಲ ನಂಬೇ ಬಿಟ್ರು. ಅವ್ರಿಗೆ ಯಾವ ತರ ಡೌಟು ಬರ್ಲೇ ಇಲ್ಲ. ಸದ್ಯ ಏನು ತೊಂದರೆ ಆಗ್ಲಿಲ್ಲ ಅಲ್ವಾ ಸರ್? ಕಮಲಿ ಅವರೇ, ಪ್ಲಾನ್ ಹೇಗೆ ಇದ್ರೂ ಅದನ್ನ ಎಕ್ಸಿಕ್ಯೂಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ನೀವು ಅದನ್ನ ಬ್ರಿಲಿಯಂಟ್ ಆಗಿ ಮಾಡಿದ್ರಿ. ಇನ್ಫ್ಯಾಕ್ಟ್ ನಾನು ಹೇಳಬೇಕಾದ್ರೆ ನೀವು ತುಂಬ ಗಾಬರಿ ಆದ್ರಿ, ಭಯ ಪಟ್ಕೊಂಡ್ರಿ. ಆದರೆ ಈಗ ಕಾನ್ಫಿಡೆಂಟ್ ಆಗಿದ್ರಿ, ತುಂಬ ಕಾನ್ಫಿಡೆಂಟ್ ಆಗಿದ್ರಿ. ಸರ್, ಯಾರಿಗೂ ಅನುಮಾನ ಬಂದಿಲ್ಲ ಅಲ್ವಾ? ಚಾನ್ಸೇ ಇಲ್ಲ. ಓ ಮೈ ಗಾಡ್. ಅಂಬಿ ಸಾಯೋಕ್ ಮುಂಚೆ ಕಮಲಿ ನಿನ್ನ ಅಕ್ಕ, ನೀನ್ ಮಹಾಜನ್ ಮನೆಯವಳು ಅಂತ ನಾನು ಎಲ್ಲ ಹೇಳ್ಬಿಟ್ಟಿದ್ದೀನಿ. ಈಗ ಅವಳು ಸತ್ತಿಲ್ಲ ಅಂತಾದ್ರೆ ಈ ವಿಷಯ ಅವಳಿಗೆ ಗೊತ್ತಿರುತ್ತೆ ಅಲ್ವಾ? ಇನ್ ಎನಿ ಕೇಸ್ ಕಮಲಿ ಅವಳು ಸ್ವಂತ ಅಕ್ಕ ಅಂತ ಅವಳ ಜೊತೆ ಸೇರ್ಕೊಂಡ್ಬಿಟ್ರೆ ನಾನು ವೀಕ್ ಆಗೋಗ್ತೀನಿ. ಎಲ್ಲಿಂದ ಬಂದ್ಲು ಅನ್ನೋದೇ ಅರ್ಥ ಆಗ್ತಿಲ್ವಲ್ಲ. ಬಂದಿರೋದು ಅವಳೇನಾ ಅಥವಾ ಇದನ್ನ ನಾನು ಹೇಗೆ ಕ್ಲಾರಿಫೈ ಮಾಡ್ಲಿ? ಸರ್, ಯಾರು ಸರ್ ಈಗ ಬೇಗ ಅಂಬಿ ನಂಬರ್ಗೆ ಫೋನ್ ಮಾಡೋರೆ? ಪೊಲೀಸ್ ಅವರೇ ಇರಬೇಕು. ಸರ್, ಈ ನಂಬರ್ನ ಎಲ್ಲ ನೋಡ್ದಂಗೆ ಅನ್ನಿಸ್ತೈತೆ. ಹೌದಾ? ಎಲ್ಲಿ ಕೊಡಿ. ನಂಬರ್ ಇದು ಅನಿಕಾ ನಂಬರ್. ಹಲೋ ಅಂಬಿ? ಎಸ್, ಅಂಬಿನೇ ಮಾತಾಡ್ತಿರೋದು.